ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ, ಪ್ರವಾಸೋದ್ಯಮ ಇಲಾಖೆ ಹಾಗೂ ಮೀನುಗಾರಿಕಾ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಪಿಲಿಕುಳ ಮತ್ಸ್ಯೋತ್ಸವ 2025 ವಿಜೃಂಭಣೆಯಿಂದ ಆಯೋಜನೆಗೊಂಡಿತು. ಪಿಲಿಕುಳದ ಕೆರೆಯಲ್ಲಿ ಬಲೆಯ ಮೂಲಕ ಮೀನನ್ನ ಹಿಡಿದು ಕಾರ್ಯಕ್ರಮಕ್ಕೆ ಶುಭಾರಂಭ ನೀಡಲಾಯಿತು. ಕೆರೆಯಿಂದ ಹಿಡಿದ ವಿವಿಧ ಜಾತಿಯ ತಾಜಾ ಮೀನುಗಳನ್ನು ಸ್ಥಳದಲ್ಲಿಯೇ ಸಾರ್ವಜನಿಕರಿಗೆ ಮಾರಾಟ ಮಾಡಲಾಯಿತು. ಈ ಬಾರಿ ಸುಮಾರು 1 ಟನ್ಗೂ ಹೆಚ್ಚು ಮೀನುಗಳು ಬಲೆಗೆ ಬಿದ್ದಿದ್ದರೆ ಕೆಲವೊಂದು 10 ರಿಂದ 15 ಕೆಜಿ ತೂಕದ ದೊಡ್ಡ ಮೀನುಗಳು ಸಿಕ್ಕಿವೆ. ನಗರದೊಳಗಿನವರಷ್ಟೇ ಅಲ್ಲದೆ ಮಂಗಳೂರು ಹೊರವಲಯ ಹಾಗೂ ಸುತ್ತಮುತ್ತಲಿನಿಂದ ಬಂದಿದ್ದ ಮತ್ಸ್ಯಪ್ರಿಯರು ಸಾಲು ನಿಂತು ತಮ್ಮ ಮೆಚ್ಚಿನ ಮೀನನ್ನ ಖರೀದಿಸಿದರು. ಕಾರ್ಯಕ್ರಮದ ಭಾಗವಾಗಿ ಭವಿಷ್ಯದಲ್ಲಿ ಮೀನು ಸಾಕಾಣಿಕೆ ಹೆಚ್ಚಿಸಲು ಈ ಬಾರಿ ಸುಮಾರು 20,000 ಮೀನು ಮರಿಗಳನ್ನು ಕೆರೆಗೆ ಬಿಡುಗಡೆ ಮಾಡಲಾಯಿತು. ನಮಸ್ಕಾರ. ಮಂಗಳೂರಿನ ಜನತೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಇವತ್ತು ನಾವು ಮತ್ಸ್ಯಮೇಳ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರದಿಂದ ಮತ್ಸ್ಯಮೇಳ 2025 ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಆಚರಿಸಿದ್ದೇವೆ. ಇಲ್ಲಿ ವಿವಿಧ ತಳಿಯ ಮೀನುಗಳು ಅಂದರೆ ಕಾಟ್ಲ, ರೋಹು, ಜಿಲೇಬಿ ಜಾತಿಯ ಮೀನುಗಳು ಇಲ್ಲಿ ಇವತ್ತು ನಾವು ಹಿಡಿದು ಅಂದರೆ ಜನರಿಗೆ ನಾವು ಅದನ್ನು ಮಾರಾಟ ಮಾಡಿದ್ದೇವೆ. ತಾಜಾ ಮೀನುಗಳು, ಅದರಿಂದ ಅವರು ಭಾಳ ಸಂತೋಷಪಟ್ಟಿದ್ದಾರೆ. ಬಹುಶಃ ಇದು ಇಲಾಖೆ ಯಾವುದು ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರವು ಪ್ರವಾಸೋದ್ಯಮ ಇಲಾಖೆ, ಮೀನುಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಇವತ್ತು ಬೆಳಿಗ್ಗೆ ನಾವು ಈ ಭಾಗದ ಶಾಸಕರಿಂದ ನಾವು ಉದ್ಘಾಟನೆ ಮಾಡಿದ್ದೇವೆ. ಶ್ರೀ ಉಮಾನಾಥ್ ಕೋಟ್ಯಾನ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗೂ ಇವತ್ತು ಈ ದಿವಸ ನಾವು 20,000 ಮೀನಿನ ಮರಿಗಳನ್ನು ಕೂಡ ಈ ಒಂದು ನಮ್ಮ ಪಿಲಿಕುಳದ ಕೆರೆಗೆ ನಾವು ಬಿಟ್ಟಿದ್ದೇವೆ. ಮುಂದಿನ ವರ್ಷ ಇದೇ ಮರಿಗಳು ದೊಡ್ಡದಾದ ಬಳಿಕ ನಾವು ಅವುಗಳನ್ನು ಹಿಡಿದು ಇಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ. ಜನರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ. ಈ ಬಾರಿ ಕಳೆದ ಬಾರಿ ನಾವು ಹಿಡಿದ ಮೀನುಗಳು ಮಾರಾಟ ಆಗದೆ ನಾವು ಕಾರ್ಪೊರೇಷನಿಗೆ ಕೊಟ್ಟಿತ್ತು. ಈ ಬಾರಿ ಎಷ್ಟೋ ಜನರು ಇನ್ನೂ ಕಾಯ್ತಾ ಇದ್ದಾರೆ. ಮೀನುಗಳು ಸಿಗೋವರೆಗೆ ಅವರು ಕಾಯ್ತಾ ಇರ್ತಾರೆ. ಹಾಗಾಗಿ ನಾವು ಇನ್ನೂ ಕೂಡ ಮೀನುಗಳನ್ನು ಹಿಡಿತಾ ಇದ್ದೇವೆ. ಮಧ್ಯಾಹ್ನ 3:30ವರೆಗೂ ಕೂಡ ಈ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣರಾದ ಎಲ್ಲ ಮಂಗಳೂರಿನ ಮಹಾಜನತೆಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಸೋಷಿಯಲ್ ಮೀಡಿಯಾದಿಂದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಿ, ನಾವು ಈ 900 ರಿಂದ 1,000 ಕೆಜಿ ಮೀನನ್ನು ಹಿಡಿದಿದ್ದೇವೆ. ನಮ್ಮ ಗುರಿ ಇನ್ನೂ ಒಂದು 500 ಕೆಜಿ ಮೀನು ಹಿಡಿಯುವಂಥ ಗುರಿ ಇದೆ. ಅಂತೆ 1,500 ಕೆಜಿ ಅಂತೂ ಇವತ್ತು ನಾವು ಹಿಡಿಯುವಂಥ ಒಂದು ನಿರ್ದಿಷ್ಟ ಗುರಿಯನ್ನು ಹಾಕ್ಕೊಂಡಿದ್ದೇವೆ. ಬೆಲೆ ನಾವು ಇದೊಂದು ಸರ್ಕಾರಿ ಸಂಸ್ಥೆ ಆದ್ದರಿಂದ ನಾವು ಮಾರಾಟವನ್ನು ಭಾಳ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದೇವೆ. ಮಾರುಕಟ್ಟೆ ದರಕ್ಕಿಂತ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದೇವೆ. ಇಲ್ಲಿ ನಾವು ಕಾಟ್ಲ ಮತ್ತು ರೋವ್ಗೆ ಕೆಜಿಗೆ 160 ರೂಪಾಯಿ ಹಾಗೂ ತಿಲೋಪಿಯಾಗೆ ಕೆಜಿಗೆ 100 ರೂಪಾಯಿಯಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೇವೆ. ಎಲ್ರಿಗೂ ನಮಸ್ತೆ. ನಾನು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋದು. ನನಗೆ ಮೀನು ಅಂದರೆ ತುಂಬಾ ಇಷ್ಟ. ಯಾಕಂದರೆ ನಮ್ಮೂರು ಗೋಕರ್ಣ, ನಾವು ಮೀನಿರೋ ಜಾಗದಲ್ಲಿ ಹುಟ್ಟಿ ಬೆಳೆದವರು. ಹಾಗಾಗಿ ಇವತ್ತೇ ಇದು ಮತ್ಸ್ಯ ಹಬ್ಬ ಇದೆ ಅಂತ ಹೇಳಿ ಇಲ್ಲಿ ಬಂದೆ. ಇಲ್ಲಿ ಫಿಶ್ಶು ತುಂಬ ಚೆನ್ನಾಗಿದೆ. ಒಂದು ಯಾವುದದು ಕುಡ್ಡೆ ಮೀನಿಂದು ಫ್ಲೆಶ್ ತೆಗೆದು ಒಂದು ಫ್ರೈ ರೋಸ್ಟ್ ಮಾಡಿ ಕೊಟ್ಟಿದ್ರು. ಹೊಸ ಟೇಸ್ಟ್ ಇದೆ, ತುಂಬ ಚೆನ್ನಾಗಿದೆ. ನಮಗಂತೂ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು. ಹೇಳಿದರು ಪಿಲಿಕುಳದಲ್ಲಿ ಮೀನು ಸಿಗ್ತಾ ಅಂತ. ಹಾಗೆ ಇಲ್ಲಿ ಬರುವಾಗ ಮೀನು ದೊರೆಯುತ್ತಿತ್ತು. ನೋಡುವಾಗ ಮೀನು ಒಳ್ಳೆ ಕಾಣ್ತು. ನನಗೆ ವರ್ಷ ಇದ್ದೆ ಅಂತ ಹೇಳ್ತಾರೆ. ಆದರೆ ಈ ವರ್ಷ ನನಗೆ ಸಿಕ್ಕಿದ ಮೀನಿನಲ್ಲಿ ಒಟ್ಟೆ ಕಾಟ್ಲಾ ಮೀನು ಸಿಕ್ಕಿತ್ತು. ಅದನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಹೀಗೇ ವರ್ಷ ಇಲ್ಲಿ ಮೀನೋತ್ಸವ ನಡೆದರೆ ತುಂಬ ಸಂತೋಷ. ಎಲ್ಲರಿಗೂ ಮೀನು ಸಿಗ್ತದೆ.